ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವಾಗ ನಮ್ಮದು ನೋಡಿದ್ರಲ್ಲ, ಟ್ರೈನಿಗೆ ಗಾಡಿನ ಹಾಕ್ಕೊಂಡು ಹೋಗ್ತಾ ಇದ್ವಿ ಮುಂಬೈಗೆ, ಮಂಗಳೂರಿಂದ ಮುಂಬೈಗೆ. ಇದರಲ್ಲಿ ಏನು ಡಿಫ್ರೆಂಟ್ ಅಂದರೆ, ಫಸ್ಟ್ ಟೈಮ್ ನಾನು ಗಾಡಿನೇ ಟ್ರ್ಯಾಕಿಗೆ ಹಾಕ್ತಾ ಇದ್ದೆ. ನನಗೆ ಎಷ್ಟು ಭಯ ಆಯಿತು ಅಂದರೆ, ಗಾಡಿ ನನಗೆ ಅನಿಸಿತ್ತು ಅಂದರೆ ಗಾಡಿ ಈ ಕಡೆ ಇಳಿದು ನೋಡಿಬಿಡ್ಲಿ ಅನ್ನೋ, ಟೈರ್ ಎಲ್ಲರೂ ಹತ್ತಿತ್ತೆ ಅಂತ. ಈ ಕಡೆ ಲೆಫ್ಟ್ ಸೈಡ್ ಗ್ಲಾಸ್ ಎಲ್ಲ ಏರಿಸಿದ್ದೆ. ಬೆಳಗ್ಗೆನ ಅವ್ರು ಹಂಗೆ, ಯಾಕಂದರೆ ಫಸ್ಟಿಗೆ ನಮ್ಮದು ದೊಡ್ಡ ಟ್ರ್ಯಾಕ್ ಇತ್ತು. ದೊಡ್ಡ ಟ್ರ್ಯಾಕ್ ಅಂದರೆ ನಮ್ಮ ಸ್ವಲ್ಪ ಲಾಂಗ್ ಗಾಡಿ ಅಲ್ಲ, ಲಾಂಗ್ ಗಾಡಿನೇ ಫಸ್ಟ್ ಟ್ರ್ಯಾಕಿಗೆ ಇದು ಮಾಡ್ಬೇಕು. ಅವ್ರು ಬೇಗನೆ ನಾನು ಕರಿತಾ ಇದ್ದರು. ಬಟ್ ನಾನು ಲೇಟ್ ಮಾಡಿದೆ, ಆದರೂ ನಾನು ಮುಂದೆ ಒಂದು 7 ಗಾಡಿ ಬಂತು. ಯಾಕಂದರೆ ನಾನು ಇಂಜನ್ ಮುಂದೆ ಸ್ವಲ್ಪ ಸೌಂಡ್ ಜಾಸ್ತಿ ಆಗುತ್ತೆ ಅಂತಲೇ ಒಂದು 7 ಗಾಡಿ ಹಿಂದೆನೇ ಸ್ವಲ್ಪ ಆಯಿತು, ಚೆನ್ನಾಗಿತ್ತು. ಯಾಕೆಂದರೆ ಫಸ್ಟಿಗೆ ನಾನು ಗಾಡಿ ಹಾಕಿದ್ದೆ ಅಂದರೆ ನನಗೆ ಡಿಸ್ಟರ್ಬೆನ್ಸ್ ಭಾಳ ಆಗ್ತಿದೆ. ಯಾಕಂದರೆ ಸೌಂಡ್ ಜಾಸ್ತಿ ಆಗ್ತಿತ್ತು. ನಾವು ಏನೋ ಮಾತಾಡಿದ್ರು, ಏನೋ ವೀಡಿಯೋ ಮಾಡಾಕ್ತಿದ್ರು, ಸರಿ ಆಗ್ತಾಯಿರಲ್ಲ. ಆದ ಕಾರಣಕ್ಕೋಸ್ಕರ ಫ್ರೆಂಡ್ಸ್ ಒಂದು 7 ಗಾಡಿ ಮುಂದೆನೇ ಹೋಗಿದೆ. ನಾನು 8ನೇ ಗಾಡಿ ನನ್ನದೇ ಇದೆ. ಯಾಕೆಂದರೆ ಇದರಲ್ಲಿ ಏನು ವ್ಯತ್ಯಾಸ ನನಗೆ ಅನಿಸ್ತಂದರೆ, ಈಗ ಟ್ರೈನಲ್ಲಿ ಟ್ರ್ಯಾಕ್ ಮೂಮೆಂಟಲ್ಲಿ ಎಂಗ್ಲರ್ ಇದೆ, ಈ ಕಡೆ ಎಂಗ್ಲರ್, ಈ ಕಡೆ ಎಂಗ್ಲರ್, ಇಷ್ಟು ಚೂಪಲ್ಲಿ. ಮತ್ತು ಅದು ಈಗೊಂದು ಟ್ರ್ಯಾಕ್ ಟು ಟ್ರ್ಯಾಕ್ ಅಂದರೆ ಡಬ್ಬಿಯಿಂದ ಡಬ್ಬಿಗೆ ಶಿಫ್ಟ್ ಆಗ್ತೈತಲ್ಲ, ಅಲ್ಲಿ ಪ್ಲೇಟ್ ಇರುತ್ತೆ. ಪ್ಲೇಟ್ ಸೈಡಲ್ಲಿ ಎಂಗ್ಲರ್ ಇಟ್ಟಿದ್ದಾರೆ ಈ ಚೂಪಲ್ಲಿ. ಅದು ಎಷ್ಟು 4 ಈ ಕಡೆ 4 ಬಟ್ ಫ್ರೆಂಡ್ಸ್, ಈ ಕಡೆ 4 ಬಟ್ ಫ್ರೆಂಡ್ಸ್, ಅಷ್ಟೇ ಡಿಫ್ರೆಂಟ್ ಇದೆ. ಬಟ್ ಏನಂದರೆ, ನಾವು ಇವಾಗ ಹೋಗ್ತಾ ಏನೋ ಲೇಟ್, ಈ ಕಡೆ ಮುಂದೆ ನೋಡ್ತಾ ಇದ್ದರೆ ಈ ಕಡೆ ಫ್ರಂಟ್ ಮತ್ತು ಬ್ಯಾಕ್ ಲಾಂಚಸ್ ಅಲ್ಲ, ಡಮ್ಮೀಟರ್ ಹೌಸಿಂಗ್, ಈ ಕಡೆ ಏನೋ ಟಚ್ ಆದರೆ ಭಯ, ಈ ಕಡೆ ಏನೋ ಟಚ್ ಆದರೆ ಭಯ. ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ನಾನು ಸ್ವಲ್ಪ ಏನೋ ನೋಡಿಕೊಂಡು ಹೆಂಗೆ ಸ್ಟಾಪ್ ಮಾಡಿ ನೋಡಿದೆ ಅಜ್ಮಸ್ ಮೇಲೆ. ಈ ಮಿರರಲ್ಲಿ ಎಷ್ಟಿದೆ ನಮ್ಮದು ಅಂತ ಮೂಮೆಂಟ್ ನೋಡಿದೆ. ಈ ಕಡೆ ನೋಡಿಕೊಂಡೆ, ಸರಿಯಾಗಿ ಹಂಗೋ ಹಿಂಗೋ ಮಾಡಿ ಒಟ್ಟೆ ಟ್ರ್ಯಾಕಲ್ಲಿ ಗಾಡಿ ಹಾಕಿದ್ದೆ ಫ್ರೆಂಡ್ಸ್. ಇಲ್ಲಿ ಬಂದು ನಿಂತಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಮನಸ್ಸಿಗೆ ಒಂಥರ. ಯಾಕಂದರೆ ಫಸ್ಟ್ ಟೈಮ್ ಅವ್ರಿಗೆ ಫಸ್ಟಿಗೆ ಎಂಟ್ರೆನ್ಸಲ್ಲಿ ಟ್ರ್ಯಾಕ್ ಏನಿದೆ ಡಬ್ಬಿ ಕ್ರಾಸಲ್ಲಿ ಇದೆ. ಅಂದರೆ ಫಸ್ಟ್ ಸೀದಾ ಸ್ಟಡಿ ಆಗಿರಲ್ಲ, ಒಂದು ಡಬ್ಬಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕ್ರಾಸ್ ಇರುತ್ತೆ. ಅಂದರೆ ಈಗ ಅಲ್ಲಿಂದ ಡೌನಲ್ಲಿ ಮೇಲೆ ನೆಲದಿಂದ ಡೌನು ಟ್ರ್ಯಾಕಿಗೆ ಬರ್ತೀವಲ್ಲ, ಅದೊಂದು ಡಬ್ಬಿ ಸ್ವಲ್ಪ ಕ್ರಾಸ್ ಇದೆ. ಆ ಕ್ರಾಸಲ್ಲಿ ಗಾಡಿನ ಏನು ಮಾಡೋದು, ಸ್ಟಡಿ ಬಂದು ಮತ್ತು ರೈಟ್ ಮೂವ್ಮೆಂಟ್ ಮಾಡಬೇಕು. ಆ ರೈಟ್ ಮೂವ್ಮೆಂಟಲ್ಲಿ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ನಾವು ಸ್ವಲ್ಪ ಫ್ರಂಟಲ್ಲಿ ರೈಟ್ ಹೋದರೆ ಡಮ್ಮಿದು ಹೌಸಿಂಗ್ ಟೈರ್ ಇರುತ್ತಲ್ಲ, ಅದು ಎಂಗ್ಲರ್ಗೆ ಟಚ್ ಆಗೋ ಪೊಸಿಷನ್ ಇರುತ್ತೆ. ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ, ಯಾರಾದರೂ ನೆಕ್ಸ್ಟ್ ಟೈಮ್ ಏನಾದ್ರು ಹೊಸ್ದಾಗಿ ಏನಾದರೂ ಇಲ್ಲೇ ಗಾಡಿ ಶಿಫ್ಟ್ ಮಾಡ್ತಾಯಿದ್ದೆ, ಅದೊಂದು ಸ್ವಲ್ಪ ನೋಡ್ತಾ ಇರಿ. ನಾನಂದ್ರೂ ನೋಡ್ಕೊಂಡು ಬಂದೆ. ಯಾಕೆಂದರೆ ನನಗೆ ಆಲ್ರೆಡಿ ಮೊದಲೇ ಹೇಳಿದರು, ನೋಡಪ್ಪ ಗಾಡಿ ಫಸ್ಟ್ ಟೈಮ್ ಹಾಕಬೇಕಾದ್ರೇ ಅಲ್ಲಿ ಎಲ್ಲಷ್ಟು ಟೈರ್ ಹೊಡೆದಿದ್ದಾರೆ, ನೀನು ಹಾಗೆ ಮಾಡಿಡಿ ಅಂತ ಹೇಳಿದರು. ಆಯ್ತು ರೀ, ನೋಡ್ತೀನಿ ತೋರಿ ನಾನು ಅಂತ ಹೇಳಿದೆ. ಹೆಂಗೋ ಮಾಡಿ ಗಾಡಿ ಅಂತೂ ಶಿಫ್ಟ್ ಆಯಿತು. ನೋಡೋಣ ಫ್ರೆಂಡ್ಸ್, ಜರ್ನಿ ಯಾವ ಥರ ಇದೆ ಏನೆಲ್ಲ ಇದೆ. ನಾರ್ಮಲಾಗಿ ನಾವು ಪ್ಯಾಸೆಂಜರ್ ಜರ್ನಿ, ಇದು ಟ್ರೈನಲ್ಲಿ ಹೋಗೋದಿಲ್ಲ, ಜರ್ನಿ ಮಾಡ್ತೀವಲ್ಲ, ಅದೊಂಥರ ಇದು ವ್ಯತ್ಯಾಸ. ಬಟ್ ಇದು ಸಿಂಗಲ್ ನಮ್ಮ ಗಾಡಿನೇ ಟ್ರೈನಲ್ಲಿ ಹಾಕ್ಕೊಂಡು ನಾವು ನೋಡೋದು, ಅದೊಂಥರ ನೋಡೋಣ. ಇಲ್ಲಿದ್ರೆ ಅಲ್ಲಿ ತನಕ ಏನಿದೆ, ನಾನೇ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ನೋಡ್ತೀನಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಇನ್ನೂ ಟೈಮ್ ಆಗಿಲ್ಲ, ಟೈಮ್ ಆದಮೇಲೆ ಹೋಗೋದು ಅಂತ ಫ್ರೆಂಡ್ಸ್.
ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿಗ ಗಾಡಿ ಎಲ್ಲ ಚೈನ್ ಹಾಕಿ ರೋಪ್ ಹಾಕಿ ಇಲ್ಲಿದೆ. ಮತ್ತು ಈ ಕಡೆನೂ ಚೈನ್ ಹಾಕಿದ್ದಾರೆ, ರೋಪ್ ಹಾಕಿದ್ದಾರೆ. ಮತ್ತು ಇಲ್ಲಿ ಕೂಡ ಚೈನ್, ಮತ್ತು ಇಲ್ಲಿ ಕೂಡ ಚೈನ್, ಮತ್ತು ಹಿಂದೆ ರೋಪ್. ನೋಡಿದ್ರಲ್ಲ ಸ್ನೇಹಿತರೆ, ಇದೆಲ್ಲ ಗಾಡಿ ಎಲ್ಲ ನಾವು ಈ ಚೈನ್ ಎಲ್ಲ ಹಾಕಿದ್ದಾರಲ್ಲ, ಯಾಕಂದರೆ ಗಾಡಿ ಹಿಂದೆನೇ ಮೂವ್ ಆಗ್ಬಿಡೋದು, ಮುಂದೆನೂ ಮೂವ್ ಮಾಡೋದು. ಅಂದರೆ ಟ್ರೈನ್ ಬ್ರೇಕ್ ಮಾಡಿದ್ರೆ ಒಂದು ಟ್ರೈನಲ್ಲಿ ಟರ್ನಿಂಗ್ ಪಾಯಿಂಟ್ ಇರುತ್ತಲ್ಲ, ಆ ಥರ ಗಾಡಿ ಯಾವ ಕಡೆಯೂ ಮೂವ್ಮೆಂಟ್ಸ್ ಆಗಬಾರ್ದು ಅಂತ ಒಂದು ಇಷ್ಟೆಲ್ಲ ಸೇಫ್ಟಿ ಹಾಕಿರ್ತಾರೆ ಗಾಡಿಗೆ. ನೋಡಿ ಫ್ರೆಂಡ್ಸ್, ಎಂಗ್ಲರ್ ಇದೆಯಲ್ಲ, ಇದು ಎಂಗ್ಲರ್ ಇದೆಯಲ್ಲ, ಈ ಎಂಗ್ಲರ್ಗೆ ಏನು ಟೈರ್ ಟಚ್ ಆದರೆ ಟೈರ್ ಹೋಯ್ತು. ಎಷ್ಟು ಕಟಾಂಗ್ ಕಟ್ಟಿದೆ ಅಂದರೆ ಇದಲ್ಲ, ಈ ಕಡೆನೂ ಅದೇ ಥರ, ಆ ಕಡೆನೂ ಅದೇ ಥರ ಇರುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ, ಗಾಡಿ ನನ್ನ ಮುಂದೆ 7 ಗಾಡಿ ನಿಂತಿದೆ. 8ನೇ ಗಾಡಿ ನಂದೇ. ಯಾಕಂದರೆ ಮುಂದೆ ದೊಡ್ಡ ಟ್ರ್ಯಾಕ್ ಅಂದರೆ ದೊಡ್ಡ ಟ್ರ್ಯಾಕ್ ಇದೆ, ಹಿಂದೆ ಎಲ್ಲ ಚಿಕ್ಕದಿದೆ ಸ್ವಲ್ಪ. ಅದೇ ಸಣ್ಣ ಗಾಡಿಯಲ್ಲಿರುತ್ತಲ್ಲ ಅದೆಲ್ಲ ಹಿಂದೆ ಸಣ್ಣ ಟ್ರ್ಯಾಕಲ್ಲಿ ಫಿಟ್ ಮಾಡೋದು. ನಮ್ಮ ಗಾಡಿ ಎಲ್ಲ ದೊಡ್ಡ ಟ್ರ್ಯಾಕಲ್ಲಿ, ದೊಡ್ಡ ಗಾಡಿ ಎಲ್ಲ ದೊಡ್ಡ ಟ್ರ್ಯಾಕ್ ಅಂತಿರುತ್ತೆ. ಇಷ್ಟೇ ದೊಡ್ಡ ಟ್ರ್ಯಾಕ್, ಇಷ್ಟು ಸಣ್ಣ ಟ್ರ್ಯಾಕ್ ಅಂತಿರುತ್ತೆ. ಕೆಲವೊಂದು ಸತಿ ಹಿಂದೆ ಇರುತ್ತೆ, ಕೆಲವೊಂದು ಸತಿ ಮುಂದೆ ಇರುತ್ತೆ. ಅಂದರೆ ಮೂಮೆಂಟ್ಸಲ್ಲಿ ಈಗ ನೋಡಿ, ಇವಾಗ ಮುಂದಿದೆ, ಅಲ್ಲಿ ಖಾಲಿ ಮಾಡಿ ಪಾಯಿಂಟಲ್ಲಿ ನಮ್ಮದು ಏನಾಗುತ್ತೆ, ಮುಂದೆ ಆಗುತ್ತೆ, ಅವ್ರ ಹಿಂದೆ ಆಗ್ತದೆ. ಈಗ ನಾವು ಇಲ್ಲಿ ತನಕ ಬಂದಿದ್ದೀವಲ್ಲ, ಇವಾಗ ನಾವು ಹೋಗ್ಬೇಕಾದ್ರೆ ಈಸಿ ಕೆಲಸ ಆಗುತ್ತೆ. ಯಾಕಂದರೆ ರಿಟರ್ನ್ ಫ್ರಂಟಲ್ಲೇ ಹೋಗ್ಬಿಡೋದು ನಾವು, ಬ್ಯಾಕಲ್ಲೇನು ಹೋಗ್ಬೇಕಂತ ಅವಶ್ಯಕತೆ. ಬ್ಯಾಕಲ್ಲಿ ರಿವರ್ಸಲ್ಲೇ ಯಾರೂ ಹೋಗೋಲ್ಲ, ಫ್ರಂಟಲ್ಲೇ ಇಳಿಸೋದು ಗಾಡಿಯೆಲ್ಲ. ಈಗ ಫ್ರಂಟಿಂದ ಬರೋದು, ಈ ಕಡೆಯಿಂದನೇ ಫ್ರಂಟಿಂದಲೇ ಅಲ್ಲಿ ಶಿಫ್ಟ್ ಆಗೋದಂತೆ. 24 hour 24 ತಾಸು ಜರ್ನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗಿದೆ ಅಂತ. ನಾನು ಇವಾಗ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ನಮಗೂ ಮಾಹಿತಿ ಇಲ್ಲ. ಇದನ್ನೆಲ್ಲ ನನಗೂ ಮಾಹಿತಿ ಮಾಡ್ಕೋತೀನಿ ಫ್ರೆಂಡ್ಸ್, ನಿಮಗೂ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದೆ ಜರ್ನಿ ನಮ್ದು. ಇವಾಗ ಹೋಗ್ತಾ ಇದೆ ನೋಡಿ, ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. फ्रेंड्स कारवार ಸ್ನೇಹಿತರೆ, ನಾವು ಹೇಳಿದ್ನಲ್ಲ, ಹಾಯ್ ಸ್ನೇಹಿತರೆ, ನೋಡಿ ಇದೇ ಥರ ಇರುತ್ತೆ ನೋಡಿದೆ. ಇದೆ ಅಲ್ಲ, ಇಲ್ಲಿಷ್ಟರಲ್ಲಿ ಇಷ್ಟು ನೋಡಿ, ಇಲ್ಲೆಲ್ಲ ಸೇಫ್ಟಿ ಇರುತ್ತೆ. ಬಂದಿದ್ದೀವಿ ನಾವು ಎಲ್ಲಿ ಅಂದರೆ ಗೋವಾದಲ್ಲಿ ಮಡ್ಗಾಂವ್ ಅಂತ ದಾಟಿ ಮುಂದೆ ವೆರ್ನಾ ರೋಡಿಗೆ
ಸ್ಟೇಷನಲ್ಲಿ ನಿಂತಿದೆ ಗಾಡಿ. ನೋಡೋಣ ಫ್ರೆಂಡ್ಸ್, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ 1 2 3 ಈ ಥರ ಮಾಡ್ತೀನಿ ಫ್ರೆಂಡ್ಸ್. ಈಗ 1 ನೆಕ್ಸ್ಟ್ ಈ 2 ಇಂದ 3 ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಯಾರಾದರೂ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಈ ಥರ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಶೇರ್ ಮಾಡ್ತಾಯಿದ್ರೆ ಮಾಡ್ಬೋದು ಫ್ರೆಂಡ್ಸ್, ಮಾಡಿ. ಓಕೆ, ಸಿಗ್ತೀನಿ, ಬಾಯ್.